ಸೊ ಸ್ನೇಹಿತರೆ, ರೀಸೆಂಟ್ ಆಗಿ RGV ಅವರು ಟಾಕ್ಸಿಕ್ ವಿರುದ್ಧವಾಗಿ ಕಂಟಿನ್ಯೂಸ್ ಆಗಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ಟಾಕ್ಸಿಕ್ ವಿರುದ್ಧನೇ ಟ್ವೀಟ್ ಮಾಡ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಇಂಡೈರೆಕ್ಟ್ಲಿ ಅದು ಟಾಕ್ಸಿಕ್ ವಿರುದ್ಧವಾಗಿ ಯಶ್ ಅವರ ವಿರುದ್ಧವಾಗಿನೇ ಆ ಟ್ವೀಟ್ ಗಳು ಕಾಣ್ತಾ ಇದೆ. ಇಲ್ಲಿ RGV ಅವರು ಧುರಂಧರ್ ಪರವಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ, ಬಟ್ ಅದು ಹೇಗ್ ಕಾಣಿಸ್ತಿದೆ ಅಂದ್ರೆ ಅದು ಜಸ್ಟ್ ಕೇವಲ ಧುರಂಧರ್ ಸಪೋರ್ಟಿವ್ ಆಗಿ ಕಾಣಿಸ್ತಿಲ್ಲ, ಟಾಕ್ಸಿಕ್ ಗೆ ನೆಗೆಟಿವ್ ಆಗಿನೇ ಟ್ವೀಟ್ ಮಾಡ್ತಾ ಇದ್ದಾರೆ. ಅಂಡ್ ಗೊತ್ತಿಲ್ಲ ಯಾಕೆ RGV ಅವರು ಟಾಕ್ಸಿಕ್ ವಿರುದ್ಧವಾಗಿ ಅಥವಾ ಯಶ್ ಅವರ ಈ ಸಿನಿಮಾದ ವಿರುದ್ಧವಾಗಿ ಈ ರೀತಿ ಟ್ವೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಮಾತಾಡೋಣ ಇದ್ರ ಬಗ್ಗೆ, ಯಾಕೆ ಅವ್ರು ಈ ರೀತಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ ಅಂಡ್ ಈ ರೀತಿ ಟ್ವೀಟ್ ಮಾಡೋದು ಸರಿನಾ? ಒಬ್ಬ ದೊಡ್ಡ ಫಿಲ್ಮ್ ಮೇಕರ್ ಆಗಿ ಒಂದಿಷ್ಟು ವರ್ಷಗಳ ಕಾಲದಿಂದ ಸಿನಿಮಾ ಇಂಡಸ್ಟ್ರಿಗಳಲ್ಲಿದ್ದು ಒಂದು ಹೊಸ ಸಿನಿಮಾ ಬರ್ತಿದೆ ಅಂದ್ರೆ ಆ ಸಿನಿಮಾಗೆ ಒಂದು ನೆಗೆಟಿವ್ ಮಾಡೋದು, ಟ್ವೀಟ್ ಮಾಡೋದು ಕುತ್ಕೊಂಡು, ಇದೆಲ್ಲ ಎಷ್ಟು ಸರಿ ಅನ್ಸುತ್ತೆ? ಅಂಡ್ ನಾನು ಅವ್ರು ಮಾಡಿರುವಂತಹ ಎಲ್ಲಾ ಟ್ವೀಟ್ಸ್ ಗಳನ್ನ ನಿಮ್ ಮುಂದೆ ತೋರಿಸ್ತೀನಿ. ಇದಕ್ಕೂ ಮುಂಚೆ ಕೂಡ ಅವ್ರು ಇದೇ ತರನೇ ಟ್ವೀಟ್ ಮಾಡಿದ್ರು ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆದಾಗ. ಬಟ್ ನಾನು ಅವಾಗ ಜಸ್ಟ್ ಕೇವಲ ಇದೊಂದು ಒಪಿನಿಯನ್ ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ನಾಗಿದೆ. ಬಟ್ ಅದು ಅಲ್ಲಿಗೆ ನಿಂತಿಲ್ಲ, ಅವರು ಕಂಟಿನ್ಯೂಸ್ ಆಗಿ ಟಾಕ್ಸಿಕ್ ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬನ್ನಿ, ಅವರು ಅವರ ಟ್ವೀಟ್ ಮೂಲಕ ಏನೇನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಅವರು ಈ ಎರಡೂ ಸಿನಿಮಾದ ಕ್ಲಾಶ್ ಅನ್ನ, ಅಂದ್ರೆ ಈ ಟಾಕ್ಸಿಕ್ ಸಿನಿಮಾ ಮತ್ತು ಧುರಂಧರ್ ಸಿನಿಮಾದ ಎರಡೂ ಸಿನಿಮಾದ ಕ್ಲಾಶ್ ಅನ್ನ ದುರಾಸಿಕ್ ಅಂತ ಹೇಳಿ ಒಂದು ಬ್ಯಾಟಲ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಅಂದ್ರೆ ಧುರಂಧರ್ ಅಂಡ್ ಟಾಕ್ಸಿಕ್ ಇವೆರಡೂ ಸಿನಿಮಾಗಳ ಹೆಸರನ್ನ ಸೇರಿಸಿ ದುರಾಸಿಕ್ ಪಾರ್ಕ್ ಅಂತ ಹೇಳಿ ಒಂದು ಹೆಸರನ್ನ ಇಟ್ಟಿದ್ದಾರೆ. ಅಂಡ್ ಇದನ್ನ ಅವರು ಒಂದು ಬ್ಯಾಟಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಮತ್ತೆ ದುರಂಧರ್ March 19 ಎರಡೂ ಅಟ್ ಎ ಟೈಮ್ ಒಂದೇ ದಿನ ಎರಡೂ ಸಿನಿಮಾ ರಿಲೀಸ್ ಆಗ್ತಾ ಇದಾವೆ. ಸೊ ಈ ಒಂದು ಕ್ಲಾಶ್ ಅನ್ನ RGV ಅವರು ಅದನ್ನ ಯಾವ ರೀತಿ ಕರಿತಿದ್ದಾರೆ ಅಂದ್ರೆ ಇದು ಟೋಟಲಿ ಒಂದು ಡೇವಿಡ್ ವರ್ಸಸ್ ಗ್ವಾಲಿಯತ್ ಅಂತ ಹೇಳಿ ಕರಿತಾ ಇದ್ದಾರೆ. ಅಂದ್ರೆ ಇದು ಡೇವಿಡ್ ವರ್ಸಸ್ ಗ್ವಾಲಿಯತ್ ಸ್ಟೋರಿ ತರ ಆಗುತ್ತೆ. ಇದರಲ್ಲಿ ಡೇವಿಡ್ ಬಂದ್ಬಿಟ್ಟು ದುರಂಧರ್ ಅಂಡ್ ಗಾಲಿಯತ್ ಬಂದ್ಬಿಟ್ಟು ಟಾಕ್ಸಿಕ್ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಮೊದಲು ಈ ಡೇವಿಡ್ ವರ್ಸಸ್ ಗಾಲಿಯತ್ ಅನ್ನುವಂತ ಸ್ಟೋರಿ ಏನು ಅನ್ನೋದನ್ನ ನಾನು ನಿಮಗೆ ಒಂದ್ಸರಿ ತಿಳಿಸ್ಕೊಟ್ಬಿಡ್ತೀನಿ. ಈ ಡೇವಿಡ್ ವರ್ಸಸ್ ಗಾಲಿಯತ್ ಅನ್ನೋದು ಒಂದು ದಂತಕತೆ. ಗಾಲಿಯತ್ ಅನ್ನುವಂತ ಒಬ್ಬ ದೈತ್ಯನ ವಿರುದ್ಧ ಡೇವಿಡ್ ಅನ್ನುವಂತ ಒಬ್ಬ ಸಾಮಾನ್ಯ ಹುಡುಗ ಹೋರಾಡಿ ಗೆದ್ದಂತ ಕತೆ ಇದು. ಸೊ ಈ ಕಥೆನ ದುರಂಧರ್ ವರ್ಸಸ್ ಟಾಕ್ಸಿಕ್ ಸಿನಿಮಾಗೆ ಇವರು ಹೋಲಿಸ್ತಾ ಇದ್ದಾರೆ. ಅಂಡ್ ಇದ್ರಲ್ಲಿ ಡೇವಿಡ್ ಬಂದ್ಬಿಟ್ಟು ದುರಂಧರ್ ಅಂಡ್ ಟಾಕ್ಸಿಕ್ ಬಂದ್ಬಿಟ್ಟು ಗಾಲಿಯತ್. ಅಂಡ್ ಇವರು ಟ್ವೀಟ್ ಅಲ್ಲಿ ಇನ್ನೊಂದನ್ನ ಮೆನ್ಷನ್ ಮಾಡ್ತಾರೆ, ಇದು ಬಾಲಿವುಡ್ ಸಿನಿಮಾ ವರ್ಸಸ್ ಸ್ಯಾಂಡಲ್ವುಡ್ ಸಿನಿಮಾ ಅಲ್ಲ, ಇದು ದ ಇಂಟೆಲಿಜೆಂಟ್ ಆಡಿಯನ್ಸ್ ವರ್ಸಸ್ ದ ಡಂಪ್ ಆಡಿಯನ್ಸ್ ಅಂತ ಹೇಳಿ ಅವ್ರು ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ಯಾರೆಲ್ಲ ದುರಂಧರ್ ಸಿನಿಮಾ ನೋಡ್ತಾರೆ ಅವರೆಲ್ಲ ಇಂಟೆಲಿಜೆನ್ಸ್ ಆಡಿಯನ್ಸ್ ಅಂತೆ, ಅಂಡ್ ಯಾರೆಲ್ಲ ಟಾಕ್ಸಿಕ್ ಸಿನಿಮಾ ನೋಡ್ತಾರೆ ಅವರೆಲ್ಲ ಡಂಪ್ ಆಡಿಯನ್ಸ್ ಅಂದ್ರೆ ಟಾಕ್ಸಿಕ್ ಸಿನಿಮಾ ನೋಡೋಂತವರೆಲ್ಲ ಮೂರ್ಖರು ಅಂತ ಹೇಳಿ ಅವರು ಅವರ ಟ್ವೀಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂಡ್ ಇವ್ರು ಹೇಳ್ತಾರೆ KGF 2 ಜನಗಳ ಒಂದು ಮೂರ್ಖತನವನ್ನ ಬಳಸ್ಕೊಂಡು ದುಡ್ಡು ಮಾಡ್ತು, ಬಟ್ ದುರಂಧರ್ ಜನಗಳ ಒಂದು ಇಂಟೆಲಿಜೆನ್ಸ್ ನ ಬಳಸ್ಕೊಂಡು ದುಡ್ಡು ಮಾಡಿದೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಬಟ್ ನನಗೆ ಅರ್ಥ ಆಗದಿರೋ ಒಂದು ವಿಷಯ ಏನಂದ್ರೆ KGF ನೋಡೋದಕ್ಕೆ ಮೂರ್ಖತನ ಯಾಕೆ ಬೇಕು ಅಂಡ್ ದುರಂಧರ್ ನೋಡೋದಕ್ಕೆ ಇಂಟೆಲಿಜೆನ್ಸ್ ಯಾಕೆ ಬೇಕು? KGF ಕೂಡ ಒಂದು ಫಿಕ್ಷನಲ್ ಫ್ಯಾಂಟಸಿ ಸ್ಟೋರಿ ಅಂಡ್ ದುರಂಧರ್ ಕೂಡ ಒಂದು ಫಿಕ್ಷನಲ್ ಫ್ಯಾಂಟಸಿ ಸ್ಟೋರಿನೇ. ಓಕೆ, ಅದು ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ರಿಯಲ್ ಇವೆಂಟ್ಸ್ ಮೇಲೆ ಆಗಿದೆ ಅಂತ ಹೇಳಿ ಹೇಳ್ತಾರೆ, ಬಟ್ ಆದ್ರೂ ಕೂಡ ಅದನ್ನು ಕೂಡ ಫಿಕ್ಷನಲ್ ಅಲ್ವಾ? ಅವ್ರು ಮೆನ್ಷನ್ ಮಾಡಿದ್ರೆ ದ ಫಿಕ್ಷನಲ್ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದೆ. ಸೊ ಇದರಲ್ಲಿ ಇಂಟೆಲಿಜೆನ್ಸ್ ಏನಕ್ಕೆ? ಅದೇನಾದ್ರೂ ಒಂದು ಸ್ಪೈ ಥ್ರಿಲ್ಲರ್ ಅಥವಾ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದ್ರೆ ಹೌದಪ್ಪ, ಇದನ್ನ ನೋಡೋದಕ್ಕೆ, ಇದನ್ನ ಡಿಕೋಡ್ ಮಾಡೋದಕ್ಕೆ ನಮ್ಗೆ ಇಂಟೆಲಿಜೆನ್ಸ್ ಬೇಕು ಅಂತ ಹೇಳ್ಬೋದು. ಬಟ್ ಅದು ಒಂದು ಸಿನಿಮಾನೇ. ಇದು KGF 2 ಅನ್ನೋದು ಒಂದು ಬೇರೆ ಪ್ರಪಂಚದಲ್ಲಿ ನಡೆಯುತ್ತೆ, ದುರಂಧರ್ ಅನ್ನೋಂಥ ಸಿನಿಮಾ ಒಂದು ಬೇರೆ ಪ್ರಪಂಚದಲ್ಲಿ ನಡೆಯುತ್ತೆ. ಬಟ್ ಇವರು ಇಂಟೆಲಿಜೆನ್ಸ್ ಅನ್ನೋಂಥ ವರ್ಡ್ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಬರೇ ರಿಯಲಿಸ್ಟಿಕ್ ಸಿನಿಮಾ ಅಂತ ನೋಡೋರು ಅವರು ಇಂಟೆಲಿಜೆನ್ಸ್ ಆಗಿರ್ತಾರೆ. ಅಂದ್ರೆ ಈಗ ಏನ್ ದುರಂಧರ್ ಸಿನಿಮಾ ರಿಯಲಿಸ್ಟಿಕ್ ಆಗಿ ಇದೆ ಅಂತ ಹೇಳಿ ಏನ್ ಶೂಟ್ ಮಾಡಿದ್ದಾರೆ ಅದೆಲ್ಲ ರಿಯಲ್ ಇವೆಂಟ್ಸ್ ಮೇಲೆ ಶೂಟ್ ಮಾಡಿದ್ವಿ ನಾವು ಅಂತ ಹೇಳಿ ಆ ಕ್ಯಾರೆಕ್ಟರ್ಸ್ ಗಳನ್ನ ತಂದಿದ್ದಾರೆ. ಸೊ ಅಂತ ಒಂದು ಸಿನಿಮಾಗಳನ್ನ ನೋಡೋರು ಮಾತ್ರ ಅಥವಾ ಅಂತ ಸಿನಿಮಾ ಮಾಡೋರು ಮಾತ್ರನೇ ಇಂಟೆಲಿಜೆನ್ಸ್. ಈ ತರ ಒಂದು ಫ್ಯಾಂಟಸಿ ವರ್ಲ್ಡ್ ಅನ್ನ ಕಟ್ಟಿರುವಂತವ್ರು ಈ ಟಾಕ್ಸಿಕ್ ಮೂವಿ ತರ ಒಂದು ಅದ್ರದ್ದೇ ಒಂದು ಸಪರೇಟ್ ಪ್ರಪಂಚನ ಕಟ್ಕೊಂಡು ಅಲ್ಲಿ ಒಂದು ಕತೆ ನಡೆಸಿದ್ರೆ ಅದು ಒಂದು ಮೂರ್ಖತನದ ಸಿನಿಮಾ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಅಂಡ್ ಈ ರೀತಿ ಇವರು ಯಾಕೆ ಟ್ವೀಟ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಪ್ರತಿ ಸಿನಿಮಾ ಅನ್ನೋದು ಅದರದೇ ಆದ ಒಂದು ಕತೆ ಇರುತ್ತೆ, ಅದರದೇ ಆದಂತ ಒಂದು ಪ್ರಪಂಚ ಇರುತ್ತೆ, ಅದರದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಎಲ್ಲವೂ ಬೇರೆ ಬೇರೆ ರೀತಿ ಆಗಿರುತ್ತೆ. ಈಗ ದುರಂಧರ್ ಅನ್ನೋ ಸಿನಿಮಾ ಇವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ಅವ್ರು ಇಷ್ಟ ಪಟ್ಕೊಂಡ್ಲಿ, ಆದ್ರೆ ಟಾಕ್ಸಿಕ್ ವಿರುದ್ಧ ಈ ರೀತಿ ಟ್ವೀಟ್ ಮಾಡೋದೇನಕ್ಕೆ? ಅಂಡ್ ಟಾಕ್ಸಿಕ್ ಸಿನಿಮಾ ನೋಡೋಂತವ್ರೆಲ್ಲ ಡಂಪ್ ಅಂಡ್ ದುರಂಧರ್ ಸಿನಿಮಾ ನೋಡೋಂತವರೆಲ್ಲ ಇಂಟೆಲಿಜೆನ್ಸ್ ಹೇಳಿ ಈ ರೀತಿ ಜನನ ಇನ್ಫ್ಲುಯೆನ್ಸ್ ಮಾಡೋಂತಿರೋ ಅರ್ಥನೇ ಗೊತ್ತಾಗ್ತಿಲ್ಲ ಏನಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅಂತ. ಅಂಡ್ ಅವರು ಈ ಟ್ವೀಟ್ ಅಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಆ ಪಾಯಿಂಟ್ಸ್ ಯಾವ್ಯಾವ ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಪಾಯಿಂಟ್, ಮೈಂಡ್ಲೆಸ್ ಹೀರೋ ವರ್ಷಿಪ್ ವರ್ಸಸ್ ದ ಆಡಿಯನ್ಸ್ ದೆಮ್ಸೆಲ್ವ್ಸ್ ಡಿಸ್ಕವರಿಂಗ್ ಹೀರೋಸ್ ಥ್ರೂ ದೇರ್ ಮಾರಲ್ ಆಕ್ಷನ್ಸ್ ಇನ್ ದ ಸ್ಟೋರಿ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಅವ್ರು ಹೇಳ್ತಿದ್ದಾರೆ ಇದು ಮೈಂಡ್ಲೆಸ್ ಹೀರೋ ವರ್ಷಿಪಿಂಗ್ ಅಂದ್ರೆ ಒಂದು ಹೀರೋನ ನಾವೇನ್ ಇಷ್ಟು ವರ್ಷದಿಂದ ಒಂದು ವರ್ಷಿಪ್ ಮಾಡ್ಕೊಂಡ್ ಬಂದಿದೀವಲ್ಲ, ಹೀರೋನ ಆ ರೀತಿ ನಮ್ಮಲ್ಲಿ ಟ್ರೀಟ್ ಮಾಡ್ತಾರೆ. ಸೊ ಅದ್ರ ವಿರುದ್ಧವಾಗಿ
ಅದ್ ಗೆಲ್ಲುತ್ತಾ ಅಥವಾ ದುರಂಧರ್ ಸಿನಿಮಾದ ಮೂಲಕ ಜನ ಅವರಲ್ಲಿರುವಂತಹ ಒಂದು ಹೀರೋನೇ ಹೊರಗಾಗ್ತಾರ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಗ್ರಾವಿಟಿ ಡಿಫೈಂಗ್ ಸ್ಟಂಟ್ಸ್ ದಟ್ ಮಾಕ್ ಫಿಸಿಕ್ಸ್ ಅಂಡ್ ಇನ್ಸಲ್ಟ್ ಎವ್ರಿ ಸ್ಕೂಲ್ ಕಿಡ್ ಹೂ ಎವರ್ ಸ್ಟಡಿಡ್ ನ್ಯೂಟನ್ ವರ್ಸಸ್ ದ ದುರಂಧರ್ ಆಕ್ಷನ್ ಸೋ ರಾ ಅಂಡ್ ರಿಯಲ್ ಒನ್ ಆಕ್ಚುಲಿ ಫೀಲ್ಸ್ ದ ಪಂಚಸ್. ಅಂದ್ರೆ ಅವ್ರು ಇನ್ನೊಂದು ಪ್ರಶ್ನೆ ಹಾಕಿರೋದೇನಂದ್ರೆ, ಒಂದು ಸಿನಿಮಾ ಅದರಲ್ಲಿ ಒಂದು ಆಕ್ಷನ್ಸ್ ಏನಿರುತ್ತೆ ಅಂದ್ರೆ ಅದು ಟೋಟಲಿ ಗ್ರಾವಿಟಿಗಾಗ್ಲಿ ಅಥವಾ ನಾವೇನ್ ಓದ್ಕೊಂಡ್ ಬಂದಿರ್ತೀವಲ್ಲ ಫಿಸಿಕ್ಸ್, ಅದಕ್ಕೆ ಸಂಬಂಧ ಪಟ್ಟಿರೋದಿಲ್ಲ. ಸಿನಿಮಾ ಆ ರೀತಿನೇ ಇರುತ್ತೆ. ಸಿನಿಮಾ ಆ ರೀತಿ ಇದ್ದಾಗ್ಲೇನೆ ಜನಕ್ಕೆ ಅದು ವರ್ಕ್ ಆಗುತ್ತೆ. ಅಂದ್ರೆ ಲಾರ್ಜ್ ಅಂಡ್ ದ್ಯಾನ್ ರಿಯಲ್ ಲೈಫ್ ಅಂತ ಹೇಳ್ತೀವಲ್ಲ, ಆ ತರದೊಂದು ಸ್ಟಂಟ್ಸ್ ಇದ್ದಾಗ, ಆ ತರದೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದ್ದಾಗ್ಲೇನೆ ಸಿನಿಮಾ ಅನ್ನೋದು ಕ್ಲಿಕ್ ಆಗ್ತಾ ಬರುತ್ತೆ. ಸೊ ಈ ಬಾರಿನೂ ಅದೇ ಕ್ಲಿಕ್ ಆಗುತ್ತಾ ಅಥವಾ ರಾ ಆಗಿ ರಿಯಲ್ ಆಗಿ ಒಡೆದಾಡುವಂತಹ ಸೀನ್ಸ್ ಏನು ಇವ್ರು ದುರಂಧರ್ ಸಿನಿಮಾದಲ್ಲಿ ಇಟ್ಟಿದ್ದಾರೆ ಅದು ವರ್ಕ್ ಆಗುತ್ತಾ ನೋಡ್ಬೇಕು ಅಂತ ಹೇಳಿದ್ದಾರೆ. ಅಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ದಟ್ ಸ್ಕ್ರೀನ್ ಕ್ಲಾಪ್ ಅಂಡ್ ವಿಸಲ್ ನೌ ಯು ಇಡಿಯಟ್ಸ್ ಎವ್ರಿ 5 minutes ವರ್ಸಸ್ ಡೆಡ್ ಸೈಲೆನ್ಸ್ ದಟ್ ಲೆಟ್ಸ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಡೂ ದ ಟಾಕಿಂಗ್. ಅಂದ್ರೆ ಏನ್ ಈ ಸಿನಿಮಾಗಳಲ್ಲಿ ಎಲಿವೇಶನ್ ಸೀನ್ ಗಳಿರುತ್ತೆ, ಅಂದ್ರೆ ಟಾಕ್ಸಿಕ್ ಸಿನಿಮಾದಲ್ಲೂ ಎಲಿವೇಶನ್ ಸೀನ್ಸ್ ಇದ್ದೇ ಇರುತ್ತೆ. ಸೊ ಆಡಿಯನ್ಸ್ ಆಗ ಎವ್ರಿ 3 minutesಗೆ 5 minutesಗೆ 10 minutesಗೆ ಕ್ಲಾಪ್ ಮಾಡೇ ಮಾಡ್ತಾರೆ. ಸೊ ಈ ಒಂದು ಕಲ್ಚರ್ ವಿರುದ್ಧ ಈಗ ದುರಂಧರ್ ಸಿನಿಮಾದಲ್ಲಿ ಒಂದು ಸೈಲೆಂಟ್ ಆಗಿ ಆಲ್ಮೋಸ್ಟ್ ಸಿನಿಮಾ ಸೈಲೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಆ ಸೈಲೆನ್ಸ್ ಅಲ್ಲಿನೇ ಜನ ಇರ್ತಾರ ಅಥವಾ ಈ ರೀತಿ ಕ್ಲಾಪ್ ಮಾಡ್ಕೊಂಡು ವಿಸಿಲ್ ಮಾಡೋದ್ರ ಕಡೆ ಜನ ಜಾಸ್ತಿ ಗಮನ ಕೊಡ್ತಾರ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂಡ್ ದ ಫೋರ್ತ್ ಪಾಯಿಂಟ್ ಈಸ್ 7 crores spent to make one guy look like an invisible god versus 130 crores spent to make every character in Dhurandhar feel equally human. ಅಂದ್ರೆ 700 ಕೋಟಿ ಖರ್ಚು ಮಾಡಿ ಒಬ್ಬ ಯಶ್ ಅನ್ನೋಂಥ ಒಬ್ಬ ಹೀರೋನ ದೇವ್ರ ತರ ತೋರ್ಸೋ ಸಿನಿಮಾ ನೋಡ್ತೀರಾ ಅಥವಾ 130 ಕೋಟಿ ದುಡ್ಡನ್ನ ಖರ್ಚು ಮಾಡಿರುವಂತಹ ದುರಂಧರ್ ಸಿನಿಮಾನ ನೋಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋದು 700 ಕೋಟಿ ಖರ್ಚು ಮಾಡಿ ಯಶ್ ಅವನ ದೇವ್ರ ತರ ತೋರಿಸ್ತಾರೆ, ನೀವು ಜನ ಎಲ್ಲ ಹೋಗಿ ಅದನ್ನ ನೋಡಿ ಅವರೊಂದು ದೇವ್ರು ಅಂತ ಹೇಳಿ ಟ್ರೀಟ್ ಮಾಡ್ಕೊಂಡ್ ಬರೋ ಸಿನಿಮಾ ನೋಡ್ತೀರಾ ಅಥವಾ ಇನ್ನು ಉಳಿದಿರೋರೆಲ್ಲ ಹ್ಯೂಮನ್ಸ್ ಇಲ್ಲಿ ಅಂತ ಹೇಳಿ ತೋರಿಸೋ ಕ್ಯಾರೆಕ್ಟರ್ಗಳ ಇರೋ ಒಂದು ಸಿನಿಮಾ ಇದೆಯಲ್ಲ ದುರಂಧರ್, ಅದನ್ನ ನೋಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಂಡ್ ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಮನಿ ಬೀಯಿಂಗ್ ಪೋರ್ಡ್ ವರ್ಸಸ್ ಮನಿ ಬೀಯಿಂಗ್ ಯೂಸ್ಡ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಅಂದ್ರೆ ಇವ್ರ ಪ್ರಕಾರ ಟಾಕ್ಸಿಕ್ ಸಿನಿಮಾದಲ್ಲಿ ಮನಿ ಸುಮ್ನೆ ಪೋರ್ಡ್ ಅಂದ್ರೆ ತುಂಬಾ ಸುರಿದಿದ್ದಾರೆ ಸುಮ್ನೆ ದುಡ್ಡನ್ನ ಅಂತ ಹೇಳಿ ಹೇಳ್ತಿದ್ದಾರೆ. ಅಂಡ್ ದುರಂಧರ್ ಸಿನಿಮಾದಲ್ಲಿ ಮಾತ್ರ ದುಡ್ಡನ್ನ ತುಂಬಾ ಅಚ್ಚುಕಟ್ಟಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇವರೆಲ್ಲ ಏನ್ ಮಾತಾಡ್ತಿದ್ದಾರೆ, ಏನ್ ಟ್ವೀಟ್ ಮಾಡ್ತಿದ್ದಾರೆ ಅಂತ ಇವ್ರಿಗಾದ್ರೂ ಅರ್ಥ ಆಗ್ತಿದೆ. 700 ಕೋಟಿ ದುಡ್ಡನ್ನ ಒಬ್ರು ಹಾಕ್ತಾರಂದ್ರೆ ಅದನ್ನೇ ಸುಮ್ನೆ ಸುರಿತಾರ. ಅದೊಂದು ಪ್ರಪಂಚ. ಟಾಕ್ಸಿಕ್ ಅನ್ನೋಂಥ ಸಿನಿಮಾ ಪ್ರಪಂಚಕ್ಕೆ ಎಷ್ಟು ದುಡ್ಡು ಬೇಕೋ ಅವರು ಅಷ್ಟೇನೆ ದುಡ್ಡನ್ನ ಸುರಿತಾರೆ. ಅಂಡ್ ಅದ್ರ ತಕ್ಕಂತ ಸಿನಿಮಾನೇ ಮಾಡ್ತಾರೆ ಅಂಡ್ ಅದ್ರ ತಕ್ಕಂತ ಕಲೆಕ್ಷನ್ಸ್ ಕೂಡ ಮಾಡ್ತಾರೆ. ಅಂಡ್ ಇಲ್ಲಿ ದುರಂಧರ್ ಸಿನಿಮಾದಲ್ಲಿ ಜಸ್ಟ್ 130 ಕೋಟಿ ಹಾಕಿದ್ರು ಕೂಡ ಅದರ ಬೇರೆ ಗಿಮಿಕ್ಸೇ ಇದೆ. ಅದು ಎಮೋಷನ್ಸ್ ಜೊತೆ ದುಡ್ಡನ್ನ ಕಲೆಕ್ಷನ್ ಮಾಡುತ್ತೆ. ಅದು ಜನಗಳಿಗೆ ಒಂದು ದೇಶಭಕ್ತಿ, ಒಂದು ಪೇಟ್ರಿಯಾಟಿಸಮ್, ಪಾಕಿಸ್ತಾನ ಅದ್ರ ವಿರುದ್ಧ ಹೋರಾಡ್ತಿದ್ದಾನೆ ಹೀರೋ, ಈ ತರ ಸುಮಾರಷ್ಟು ಎಮೋಷನ್ಸ್ ಇಟ್ಕೊಂಡು ಅಲ್ಲಿ ಸಿನಿಮಾದಲ್ಲಿ ದುಡ್ಡು ಮಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಬೋತ್ ಸಿನಿಮಾ ಆರ್ ಮನಿ ಮೇಕಿಂಗ್ ಬಿಸ್ನೆಸ್. ಅದು ನೀವು 700 ಕೋಟಿ ಹಾಕಿ ಜಾಸ್ತಿ ದುಡ್ಡು ತೆಗಿತೀರೋ ಅಥವಾ 130 ಕೋಟಿ ದುಡ್ಡು ಹಾಕಿ ಜಾಸ್ತಿ ದುಡ್ಡು ತೆಗಿತೀರಾ, ಇವೆಲ್ಲ ಮ್ಯಾಟರ್ ಆಗಲ್ಲ. ಅಲ್ಲ, ನನಗನ್ಸೋದು RGV ಅವ್ರಿಗೆ ಏನಾದ್ರು ಈ ದುರಂಧರ್ ಸಿನಿಮಾದವ್ರು ಏನಾದ್ರು ದುಡ್ಡನ್ನೇನಾದ್ರು ಕೊಟ್ಟಿದಾರ ಪ್ರಮೋಟ್ ಮಾಡಿ ನಮ್ ಸಿನಿಮಾನ ಅಂಡ್ ಟಾಕ್ಸಿಕ್ ಸಿನಿಮಾನ ಪ್ರಮೋಟ್ ಮಾಡಿ ಅಂತ? ನೀವ್ಯಾರು ಇನ್ನು ಸಿನಿಮಾನೇ ರಿಲೀಸ್ ಆಗೋದಕ್ಕಿಂತ ಮುಂಚೆ ಕುತ್ಕೊಂಡು ಟ್ವಿಟರ್ ಅಲ್ಲಿ ಆ ಸಿನಿಮಾ ಚೆನ್ನಾಗಿರುತ್ತೆ, ಈ ಸಿನಿಮಾ ಚೆನ್ನಾಗಿರುತ್ತೆ, ಅದು ರಿಯಲ್ ಒನ್ನು, ಇದು ಡಂಪು, ಅದು ಇಂಟೆಲಿಜೆನ್ಸ್, ಇದು ಮೂರ್ಖರು ನೋಡೋದು, ಇದನ್ನೆಲ್ಲ ಮಾತಾಡೋದು, ಇದು ನಿಮ್ಗೆ ಸೆನ್ಸ್ ಇರೋಂತ ಒಬ್ಬ ವ್ಯಕ್ತಿ ಇದನ್ನ ಮಾತಾಡೋ ರೀತಿನ ಇದು? ಟಾಕ್ಸಿಕ್ ಅನ್ನೋದು ಒಂದು ಸಪರೇಟ್ ಪ್ರಪಂಚ, ದುರಂಧರ್ ಅನ್ನೋದು ಒಂದು ಸಪರೇಟ್ ಪ್ರಪಂಚ. ಟಾಕ್ಸಿಕ್ ಅನ್ನೋದು ಒಂದು ಫಿಕ್ಷನಲ್ ಫ್ಯಾಂಟಸಿ ಸ್ಟೋರಿ. ಸೊ ದುರಂಧರ್ ಅನ್ನೋದು ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಒಂದು ಮಾಡಿರುವಂತಹ ಒಂದು ಫಿಕ್ಷನಲ್ ಸ್ಟೋರಿ. ಸೊ ನಿಮ್ಮ ಪ್ರಕಾರ ಎಲ್ಲ ಸಿನಿಮಾಗಳು ಕೂಡ ರಿಯಲ್ ಇನ್ಸಿಡೆಂಟ್ಸ್ ಮೇಲೆನೆ ಮಾಡ್ಬೇಕಾ? ಹಾಗಾದ್ರೆ ಬಾಹುಬಲಿ ಏನ್ ಮಾಡಿದ್ರು ಅಂದ್ರೆ ರಾಜಮೌಳಿ ಅವರು ಏನ್ ಮಾಡ್ತಿದ್ದಾರೆ? ವಾರಣಾಸಿಲಿ ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ? ಅವರು ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಸಿನಿಮಾ ಮಾಡ್ತಿದಾರ ಅಥವಾ ರಿಯಲ್ ಆಗಿ ಸ್ಲೋ ಮೋಷನ್ ಶಾರ್ಟ್ಸ್ ಇಟ್ಕೊಂಡು ತೋರಿಸ್ತಾರ? ಅವರು ವರ್ಲ್ಡ್ ನ ತಿರುಗಿ ನೋಡಬೇಕು, ವರ್ಲ್ಡ್ ತಿರುಗಿ ನೋಡೋ ನೀತಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೊರಟಿದ್ದಾರೆ ತಾನೆ. ನೀವು ಆ ಸಿನಿಮಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಅದೇ ಟಾಕ್ಸಿಕ್ ಸಿನಿಮಾ ಬಗ್ಗೆ ಯಾಕೆ ಮಾತಾಡ್ತೀರಾ? ಅವ್ರು 700 ಕೋಟಿ ಹಾಕಿದ್ದಾರೆ, ಇಲ್ಲಿ ದೇವ್ರಂತ ವರ್ಷಿಪ್ ಮಾಡ್ತಾರೆ. ಮಹೇಶ್ ಬಾಬು ಅಂದ್ರೂ ಕೂಡ ನೆಕ್ಸ್ಟ್ ದೇವ್ರಂತಾನೆ ತಾನೇ ವರ್ಷಿಪ್ ಮಾಡೋದು. ಆ ಕ್ಯಾರೆಕ್ಟರ್ನ ಅದೇ ರೀತಿ ತಾನೇ ತೋರಿಸೋದು. ಈಗ ಬಾಹುಬಲಿಲೂ ಕೂಡ ಪ್ರಭಾಸ್ನ ಅದೇ ರೀತಿ ತಾನೇ ತೋರಿಸಿದ್ದು. ಸೊ ನೀವು ಬಾಹುಬಲಿ ಎಕ್ಸಾಂಪಲ್ ತಗೊಂಡ್ ಮಾತಾಡಿ, ಟಾಕ್ಸಿಕ್ ನೇ ತಗೊಂಡು ಯಾಕೆ ಮಾತಾಡ್ತಿದ್ದೀರಾ? ಓಕೆ ಫೈನ್. ಸೊ ಅದು ಅವತ್ತಿನ ದಿವಸ ರಿಲೀಸ್ ಇದೆ ಅಂತ ಹೇಳಿ ನೀವು ಈ ರೀತಿ ಮಾತಾಡ್ತಿದ್ದೀರಾ, ಫೈನ್. ಬಟ್ ಒಂದು ಟೋಟಲಿ ಒಂದು ಆಡಿಯನ್ಸ್ ನ ಇನ್ಫ್ಲುಯೆನ್ಸ್ ಮಾಡೋದು, ಈ ಸಿನಿಮಾ ನೋಡಿದ್ರೆ ನೀವು ಇಂಟೆಲಿಜೆಂಟ್ ಆಗ್ತೀರಾ, ಈ ಸಿನಿಮಾನ ನೋಡಿದ್ರೆ ನೀವು ಡಂಪ್ ಆಗ್ತೀರಾ, ಮೂರ್ಖರಾಗ್ತೀರಾ, ಅಂಡ್ ಈ ಸಿನಿಮಾ ನೋಡಿದ್ರೆ ನೀವು ನೆಕ್ಸ್ಟ್ ಇಂಡಿಯನ್ ಇಂಡಸ್ಟ್ರಿ ಒಂದು ಬದಲಾವಣೆ ಬರುತ್ತೆ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಒಂದು ಬದಲಾವಣೆ ಬರುತ್ತೆ. ಅದು ನೀವೇನಾದ್ರೂ ಟಾಕ್ಸಿಕ್ ಸಿನಿಮಾನೇ ನೋಡಿದ್ರೆ ಇಷ್ಟು ವರ್ಷದಿಂದ ಹೇಗ್ ನಡ್ಕೊಂಡ್ ಬಂದಿದೆ, ಒಂದು ಹೀರೋನ ದೇವ್ರ ತರ ನೋಡೋದು, ಇದೇ ನಡೀತಾ ಹೋಗುತ್ತೆ. ಸೊ ಇದೆಲ್ಲ ಏನು? ಯಾರಿಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅದನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಅಂಡ್ ದುರಂಧರ್ ಸಿನಿಮಾ ನನಗೇನು ಕನೆಕ್ಟ್ ಆಗ್ಲಿಲ್ಲ, ಯಾಕಂದ್ರೆ ಅದು ಟೋಟಲಿ ಒಂದು ಪ್ರೊಪಗಂಡಾ ಸಿನಿಮಾ. ಅದರಲ್ಲಿ ಅದು ಸುಮಾರಷ್ಟು ವಿಷಯ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಬೇರೆ ರೀತಿ ಕಾಣ್ತಾ ಹೋಗುತ್ತೆ.
ಹೀರೋ ಪಾಕಿಸ್ತಾನ್ಗೆ ಹೋಗ್ತಿದ್ದಾನೆ ಅಂದ ತಕ್ಷಣ ನಮ್ಮ ಇಂಡಿಯನ್ ಆಡಿಯನ್ಸ್ ಅಲರ್ಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಇಂಡಿಯನ್ ಆಡಿಯನ್ಸ್ಗೆ ಒಂದು ಪಾಕಿಸ್ತಾನ ಅನ್ನೋಂಥದ್ದೊಂದು ಎಮೋಷನ್, ಅದೊಂದು ಒಂದು ರೈವಲ್ರಿ ಎಮೋಷನ್ ಇರುತ್ತೆ. ಅವ್ರಂದ್ರೆ ನಮಗೆ ಆಗೋದಿಲ್ಲ ಅನ್ನೋದೇ ಒಂದು ಎಮೋಷನ್ ಇರುತ್ತೆ. ಸೊ ಆ ಎಮೋಷನ್ ಮೇಲೆ ಇವರು ಬೇಸಿಕಲಿ ಒಂದು ಸಿನಿಮಾ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಪೈನ ಕಳಿಸಿದ್ದಾರೆ ಅಂದ ತಕ್ಷಣ ನಮ್ಮ ಜನಕ್ಕೆ ಆಲ್ರೆಡಿ ಒಂದು ಅಟೆನ್ಷನ್ ಅಲ್ಲೊಂದು ಗ್ರಾಬ್ ಆಗುತ್ತೆ. ಅಂದ್ರೆ ಅವ್ರಿಗೊಂದು ಹುಕ್ ಪಾಯಿಂಟ್ ಸಿಕ್ಬಿಡುತ್ತೆ. ಅಂದ್ರೆ ಹೀರೋ ಪಾಕಿಸ್ತಾನ್ಗೆ ಹೋಗ್ತಿದ್ದಾನೆ, ಅವನಲ್ಲಿ ಏನ್ ಮಾಡ್ತಾನೆ ನೋಡೋಣ ಅನ್ನೋದೇ ಅವರ ಒಂದು ಹುಕ್ ಪಾಯಿಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ ಸಿನಿಮಾ ಎಷ್ಟೇ ಸ್ಲೋ ಇದ್ರೂ ಕೂಡ ಜನ ಅದನ್ನ ನೋಡ್ತಾನೆ ಹೋಗ್ತಾರೆ. ಅಂಡ್ ಇನ್ನೊಂದು ಆದಿತ್ಯ ಅವರು ಯೂಸ್ ಮಾಡಿರುವಂತಹ ಒಂದು ಇಂಟೆಲಿಜೆನ್ಸ್ ಏನಂತ ಹೇಳಿದ್ರೆ, ರಿಯಲ್ ಫುಟೇಜ್ ಗಳನ್ನ ಮಧ್ಯದಲ್ಲಿ ಹಾಕಿ ಜನನ್ನ ಎಲ್ಲೋ ಒಂದು ಫ್ಲೋ ಅಲ್ಲಿ ಸ್ಲೋ ಆಗಿ ಹೋಗ್ತಿದೆ ಅಂತ ಅನ್ನಿಸ್ ತಕ್ಷಣ ಟಕ್ ಅಂತ ಹೇಳಿ ಒಂದು ರಿಯಲ್ ಇನ್ಸಿಡೆಂಟ್ ಫುಟೇಜ್ ಆದ ತಕ್ಷಣ ಜನಗಳಲ್ಲಿ ಒಂದು ಎಮೋಷನ್ಸ್ ಅಲ್ಲೇ ಒಂದು ಡ್ರೈವ್ ಆಗುತ್ತೆ. ಅಂದ್ರೆ ಒಂದು ಸ್ಪೈಕ್ ಆಗುತ್ತೆ. ಅರೆ ಇದು ಇಂಥ ರಿಯಲ್ ಇವೆಂಟ್ ಅನ್ನ ತಗೊಂಡು ಮಾಡಿರೋದ ಅಂತ ಅಲ್ಲಿ ಒಂದು ಎಮೋಷನಲಿ ಟೋಟಲಿ ಒಂದು ಆಟನೇ ನಡೀತಾ ಇರುತ್ತೆ. ಸೊ ಇದರಿಂದ ದುರಂಧರ್ ಅನ್ನೋದು ಒಂದು ಹೆಸರನ್ನ ಪಡ್ಕೊಂತ ಒಂದಿಷ್ಟು ದುಡ್ಡನ್ನ ಮಾಡ್ತು. ಫೈನ್, ದುರಂಧರ್ ಇಸ್ ಆಲ್ಸೋ ಗುಡ್ ಮೂವಿ ಅಂತ ಹೇಳಿ ಕೈ ಬಿಟ್ಬಿಡ್ಬೋದು. ಬಟ್ ನೀವು ದುರಂಧರ್ನೇ ಇಟ್ಕೊಂಡು ಯಾಕೆ ಟಾಕ್ಸಿಕ್ ವಿರುದ್ಧ ಮಾಡ್ತಿರೋದು? ಟಾಕ್ಸಿಕ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್, ಟಾಕ್ಸಿಕ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಅಲ್ಲಿರುವಂತಹ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್, ಅಲ್ಲಿ ಕಟ್ಟಿರುವಂತಹ ಒಂದು ಸ್ಕ್ರೀನ್ ಪ್ಲೇ ಡಿಫ್ರೆಂಟ್, ಅದಕ್ಕೆ ಬೇಕಾಗಿರುವಂತಹ ಒಂದು ವರ್ಲ್ಡ್ ಬಿಲ್ಡಿಂಗ್ ಎಷ್ಟು ದುಡ್ಡು ಬೇಕು ಅದನ್ನ ಅವ್ರು ಹಾಕಿದ್ದಾರೆ. ಸೊ ನೀವು 700 ಕೋಟಿ ಹಾಕಿರೋ ಸಿನಿಮಾ ನೋಡ್ತೀರಾ ಅಥವಾ 130 ಕೋಟಿ ಹಾಕಿರೋ ಸಿನಿಮಾ ನೋಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡೋದು. ಅದು ನೀವೊಂದು ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋಂತಹ ಒಬ್ಬ ಮೇನ್ ಡೈರೆಕ್ಟರ್. RGV ಅಂದ್ರೆ ನಿಮ್ದೊಂದು ಲೆಗೆಸಿ ಇದೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಅಂಡ್ ನನಗೆ ಅರ್ಥ ಆಗ್ತಿಲ್ಲ, ನಿಮ್ಮದೇ ಸತ್ಯ ಸಿನಿಮಾದ ಒಂದಿಷ್ಟು ಸ್ಟೋರಿ ಪೋರ್ಷನ್ ತಗೊಂಡು ದುರಂಧರಲ್ಲಿ ಇಟ್ಟಿದ್ದಾರೆ. ನಿಮ್ ಸತ್ಯ ಸಿನಿಮಾದಲ್ಲಿ ಹೀರೋ ಹೊಸದಾಗಿ ಸಿಟಿಗೆ ಎಂಟ್ರಿ ಕೊಟ್ಟಾಗ ಅವನಿಗೆ ಹೇಗೆ ಟ್ರೀಟ್ ಮಾಡ್ಕೊಳ್ತಾರೆ ಅನ್ನೋದೇ ದುರಂಧರ್ ಸಿನಿಮಾದಲ್ಲೂ ಇರೋದು. ಅವ್ನು ಹೇಗೆ ಗ್ಯಾಂಗ್ ಗಳಲ್ಲಿ ಸೇರ್ಕೊಳ್ತಾನೆ ಅನ್ನೋದೇ ದುರಂಧರ್ ಸಿನಿಮಾದಲ್ಲೂ ಗ್ಯಾಂಗ್ ಅಲ್ಲಿ ಸೇರ್ಕೊಳ್ಳೋದಿರೋದು. ಆಮೇಲೆ ಪೊಲಿಟಿಷಿಯನ್ಸ್ ಹೇಗೆ ನೋಡ್ಕೊಳ್ತಾರೆ ಅನ್ನೋದೇ ಅದರಲ್ಲೂ ಇರೋದು, ಇದರಲ್ಲೂ ಅದೇ ಇರೋದು. ಸೊ ಎಲ್ಲೋ ಒಂದ್ ಕಡೆ ಆದಿತ್ಯ ಅವ್ರು ಏನಾದ್ರು ನಿಮಗೆ ಮುಂಚೆನೆ ಕಾಲ್ ಮಾಡಿ ನಿಮ್ದಿಷ್ಟು ಪೋರ್ಷನ್, ನಿಮ್ ಸ್ಟೋರಿಗೆ ಒಂದಿಷ್ಟು ಪೋರ್ಷನ್ ನನಗೆ ಕೊಟ್ಬಿಡಿ, ಅದನ್ನ ತಗೊಂಡೋಗಿ ನಾನು ಪಾಕಿಸ್ತಾನದಲ್ಲಿ ಹಾಕ್ಬಿಡ್ತೀನಿ, ಅಲ್ಲಿ ವರ್ಕೌಟ್ ಮಾಡ್ಕೊಳ್ತೀನಿ. ಸೊ ಈ ತರದ್ ಏನಾದ್ರು ಕನೆಕ್ಷನ್ ನಿಮ್ ಮಧ್ಯೆ ಇದೆ ಅಂತ ಹೇಳಿದ್ರೆ ಮುಂಚೆನೆ ಹೇಳ್ಬಿಡಿ. ಅದನ್ನ ಬಿಟ್ಟು ಸುಮ್ನೆ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾದ ಮೇಲೆ, ನಮ್ಮ ಯಶ್ ಮೇಲೆ ಅಥವಾ ಯಶ್ ಅವ್ರು ಮಾಡ್ತಿರೋಂಥ ಟಾಕ್ಸಿಕ್ ಸಿನಿಮಾದ ಮೇಲೆ ನೆಗೆಟಿವ್ ಮಾಡ್ತಾ ಕುತ್ಕೊಳ್ಳೋಕೆ ಹೋಗಬೇಡಿ. ಪ್ರತಿ ಸಿನಿಮಾ ಬೇರೆ, ಪ್ರತಿ ಸಿನಿಮಾ ವಿಭಿನ್ನ, ಪ್ರತಿ ಕಥೆ ವಿಭಿನ್ನ, ಅದಕ್ಕೆ ಬೇಕಾಗಿರುವಂತಹ ಒಂದು ಪ್ರಪಂಚ ವಿಭಿನ್ನ ಅನ್ನೋದು ಒಂದು ಸಿಂಪಲ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅನ್ನೋಂಥದ್ದಾದ್ರೆ ನೀವು ಇನ್ನೆಂತ ಸಿನಿಮಾ ಮೇಕರ್ ಅನ್ನೋದು ನಂಗೆ ನಿಜವಾಗ್ಲೂ ನಿಮ್ಮ ಮೇಲೆ ಇದ್ದಂತ ಅಭಿಮಾನ ಟೋಟಲಿ ನೀವು ಟಾಕ್ಸಿಕ್ ವಿರುದ್ಧ ಯಾವಾಗ ಈ ರೀತಿ ಎಲ್ಲ ಟ್ವೀಟ್ ಮಾಡಕ್ ಕುತ್ಕೊಂಡ್ರಿ ಅವಾಗಿಂದನೇ ನನಗೆ ನಿಮ್ಮ ಮೇಲಿರುವಂತಹ ಅಭಿಮಾನ ಹೋಯ್ತು. ಅಂಡ್ ಮೇನ್ಲಿ ಒನ್ ಥಿಂಗ್, ಕನ್ನಡ ಅಂತ ಬಂದ್ರೆ, ಕನ್ನಡ ಸಿನಿಮಾ ಅಂತ ಬಂದ್ರೆ, ಕನ್ನಡ ನಟರು ಅಂತ ಬಂದ್ರೆ ಅದು ಬೇರೆ ರಾಜ್ಯದವ್ರು ಯಾರೇ ಆಗಿರ್ಲಿ, ಎಂತವರೇ ಆಗಿರ್ಲಿ, ಏನೇ ಆಗಿರ್ಲಿ, ಅದು ನಮಗ್ ಬೇಕಾಗಿಲ್ಲ. ಸೊ ಈಗ ನೀವು ಹಾಕ್ತಿರೋಂತ ಒಂದು ಚಾಲೆಂಜ್ ಏನಿದೆ, ದುರಂಧರ್ ವರ್ಸಸ್ ಟಾಕ್ಸಿಕ್ ಅಂತ. ಸೊ ನೀವು ಹಾಕುವಂತದಲ್ಲ ಚಾಲೆಂಜ್, ಇದನ್ನ ಆಲ್ರೆಡಿ ಚಾಲೆಂಜಿಂಗ್ ಆಗಿ ತಗೊಂಡೇ ಕುತ್ಕೊಂಡಿದ್ದಾರೆ ನಮ್ಮ ಕನ್ನಡದವರು ಕೂಡ. ಸೊ ನೋಡ್ತಾ ಇರಿ, 100% ದುರಂಧರ್ ಗಿಂತ ಡಬಲ್ ಸಕ್ಸಸ್ ಟಾಕ್ಸಿಕ್ ಪಡ್ಕೊಳ್ಳುತ್ತೆ. ಎಷ್ಟು ಯಾವುದೇ ಕಾರಣಕ್ಕೂ ಸೋಲೊಪ್ಪೋ ಅಂತ ಮಗನೇ ಅಲ್ಲ. ಅವ್ರಿಗೆ ಇದುವರೆಗೂ ಯಾವ್ಯಾವ ಸಿನಿಮಾಗಳು ಅವ್ರ ಆಪೋಸಿಟ್ ಬಂದಿದಾವೆ ಅವೆಲ್ಲ ಸಿನಿಮಾಗಳನ್ನ ಅವರು ಒಡೆದೇ ನಿಂತಿರೋದು. ಶಾರುಖ್ ಖಾನ್ ಬಿಡ್ಲಿಲ್ಲ, ದಳಪತಿ ವಿಜಯ್ನು ಬಿಡ್ಲಿಲ್ಲ, ಈಗ ದುರಂಧರ್ನು ಬಿಡಲ್ಲ. ಯಶ್ ಅವರು ಟಾಕ್ಸಿಕ್ ಮೂಲಕ ಇಂಡಿಯಾನಲ್ಲ ಇಡೀ ವರ್ಲ್ಡ್ ನ ಹೊಡಿತಾರೆ. ಅಂಡ್ ನೀವು ಇನ್ನು ಎಷ್ಟೇ ಟ್ವೀಟ್ ಗಳನ್ನ ಮಾಡ್ಕೊಂಡ್ ಕುತ್ಕೊಂಡ್ರು, ಬಿಫೋರ್ ಸಿನಿಮಾ ರಿಲೀಸ್ ಮಾಡ್ಕೊಂಡ್ ಕುತ್ಕೊಂಡ್ರು, ಆಫ್ಟರ್ ಸಿನಿಮಾ ರಿಲೀಸ್ ಮಾಡ್ಕೊಂಡ್ ಕುತ್ಕೊಂಡ್ರು, ನೀವು ಟ್ವೀಟ್ ಮಾಡ್ಕೊಂಡೇ ಕುತ್ಕೋಬೇಕು. ಎಷ್ಟು ಬೆಳಿತಾನೆ ಇರ್ತಾರೆ. ಅಂಡ್ ನೀವು ಮೆನ್ಷನ್ ಮಾಡಿದಿರಾ ಇದು 2 ಸಿನಿಮಾ ಬಗ್ಗೆ ಅಲ್ಲ, 2 ಕಲ್ಚರ್ ಬಗ್ಗೆ ಅಂತ. ಕಲ್ಚರ್ ನಮ್ ಸಿನಿಮಾನೇ ತಗೊಂಡು ಯಾಕ್ರಿ ಕಲ್ಚರ್ ನೀವು ಯೂಸ್ ಮಾಡ್ಕೋಬೇಕು? ನಮ್ ಸಿನಿಮಾನೇ ಯಾಕೆ ಬೀಳಿಸ್ಬೇಕು? ನೀವು ಕಲ್ಚರ್ ಬಗ್ಗೆ ಮಾತಾಡೋದಕ್ಕೋಸ್ಕರ ನಮ್ ಸಿನಿಮಾ ಬಗ್ಗೆ ಯಾಕೆ ಡಿಫೇಮ್ ಮಾಡಬೇಕು? ನಮ್ ಸಿನಿಮಾ ಬಗ್ಗೆ ಯಾಕೆ ನೆಗೆಟಿವ್ ಮಾಡಬೇಕು? ಸೊ ಇದು ನಮಗೆ ಇಷ್ಟ ಆಗ್ತಿಲ್ಲ. ನಿಮಗೆ ಕಲ್ಚರ್ ವಿರುದ್ಧ ಮಾತಾಡಬೇಕಂದ್ರೆ ಬೇರೆ ಸಿನಿಮಾಗಳು ಬೇಜಾನಿದೆ, ಅದನ್ನ ತಗೊಂಡು ಮಾತಾಡ್ಕೊಳ್ಳಿ. ಅದನ್ನ ಬಿಟ್ಟು ಟಾಕ್ಸಿಕ್ ಅಲ್ಲೇ ಮಾತಾಡ್ಕೋಬೇಕು ಅನ್ನೋಂಥದ್ದು ಏನೂ ಇಲ್ಲ. ಸೊ ಇಷ್ಟಾದ್ಮೇಲೆ ಇವ್ರು ಹೇಳಿರೋ ಪ್ರಕಾರ ಈಗ ಟಾಕ್ಸಿಕ್ ಮತ್ತೆ ದುರಂಧರ್ ಇವೆರಡು ಸಿನಿಮಾ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವು ಫಸ್ಟ್ ಯಾವ ಸಿನಿಮಾನ ನೋಡ್ತೀರಾ, ಯಾವ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮೊದಲು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಹೇಗಿತ್ತು, ಮತ್ತೆ RGV ಮಾಡ್ತಿರೋದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಿನಿಮಾ ಪ್ರಪಂಚದ ಇನ್ನಷ್ಟು ಅಪ್ಡೇಟ್ ಗಳಿಗೋಸ್ಕರ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.